ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇಂದು ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಸ್ವಾಮೀಜಿಗಳ ಜನ್ಮ. ತುಮಕೂರು ಸಿದ್ದಗಂಗಾ ಮಠದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ತ್ರಿವಿಧ ದಾಸೋಹಿಯವರ 118ನೇ ಜಯಂತಿ ಇವತ್ತು. ಡಾಕ್ಟರ್ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಅಲಂಕಾರ ಮಾಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಸಚಿವ ವಿ ಸೋಮಣ್ಣ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿ. ಇವತ್ತಿನ ಈ ದಿನ ಬಹಳ ವಿಶೇಷವಾದ ದಿನ. ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಜನ್ಮದಿನ, 118ನೇ ಜನ್ಮದಿನ. ರಾಜನಾಥ್ ಸಿಂಗ್ ಇವತ್ತು ಆಗಮಿಸಿದ್ದಾರೆ ತುಮಕೂರಿಗೆ. ಡಿಕೆ ಶಿವಕುಮಾರ್ ಇರ್ತಾರೆ, ವಿ ಸೋಮಣ್ಣ ಇರ್ತಾರೆ, ಕೇಂದ್ರ ಮಂತ್ರಿಗಳು, ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಇರ್ತಾರೆ. ಮಧುವಣ ಗೀತಿಯಂತೆ ತುಮಕೂರೆಲ್ಲ ಸಿಂಗಾರ ಆಗಿದೆ. ವಿಶೇಷ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಇದು. 118ನೇ ಜನ್ಮದಿನ ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಜನ್ಮದಿನ. ಅದರ ಸಂಭ್ರಮ ಸಡಗರ ಇಡೀ ತುಮಕೂರಿನಾದ್ಯಂತ ಮೇಳೈಸಿದೆ. ಓಕೆ, ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಕ್ಕೆ ಅದು ಬೆಳಗ್ಗೆ ನೀವು ನೋಡಬೇಕು. ಅದು ಒಂದು 2 ಸಲ ಹೋಗಿದ್ದೆ ನಾನು. ಅವ್ರು ಬೆಳಗ್ಗೆ ಆ ಲಿಂಗ ಪೂಜೆ ಮಾಡ್ತಾರಲ್ಲ, ಅದು ಒಂದು ಕಿಟಕಿಯಿಂದ ನೋಡೋದಕ್ಕೆ ಅವಕಾಶ ಸಿಗುತ್ತೆ ನಮಗೆ. ಆ ಕೂತು ಅದೇ ತರ ಬೆಂಡಾಗಿ ಆ ಭಸ್ಮ ಹಚ್ಚಿಕೊಂಡು ಆ ಲಿಂಗ ಪೂಜೆ ಬಾ 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 ಬಾ. ಆಮೇಲೆ ನನ್ನ ಒಬ್ಬ ಗೆಳೆಯ ಇದ್ದ, ಅಂದ್ರೆ ಗೆಳೆಯ ಹೇಳಿದಂತ ಮಾತು ಅವ್ರು ಹೆಂಗಿರುತ್ತೆ ಅಂತಂದ್ರೆ, ಶಿವಕುಮಾರ ಸ್ವಾಮೀಜಿಗಳ ವಿಶೇಷತೆ ಅವ್ರು ಹೇಳಿದ್ರೆ ಈಗ ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬಂದ್ಬೀಳುತ್ತೆ. ಅದು ಬೇರೆ ವಿಚಾರ. ಅಷ್ಟು ದೊಡ್ಡ ಭಕ್ತಾದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ದೇಶ ವಿದೇಶದಲ್ಲಿ ಬೇಕಾದಷ್ಟಿದ್ದಾರೆ. ಕರ್ನಾಟಕದವರು ಸಾಕಷ್ಟು ಜನ ಇದ್ದಾರೆ, ಲಿಂಗಾಯತರಲ್ಲಿ ತುಂಬಾ ಜನ ಇದ್ದಾರೆ. ಒಂದು ಕಾಲದಲ್ಲಿ ಬಹಳ ಅವರು ಒಂಥರ ಊರೂರು ಹೋಗಿ ಅಕ್ಕಿ ಸಂಗ್ರಹ ಎಲ್ಲ ಮಾಡಿ ಇದು ಮಾಡಿರುವಂತದ್ದು. ಆಮೇಲೆ 24 ಗಂಟೆಯಲ್ಲಿ ದಾಸು ಆಗ್ತಾನೆ ಇರುತ್ತೆ. ಅವರು ಅಲ್ಲಿ ದರ್ಶನ ಕೊಡ್ತಾರಲ್ಲ, ಒಬ್ಬ ದೊಡ್ಡ ಶ್ರೀಮಂತ ಒಬ್ಬ ಬಂದಿರ್ತಾರಂತೆ. ಅವ್ರು ಸ್ವಲ್ಪ ಇಷ್ಟು ತುಂಬಾ ದುಡ್ಡೆಲ್ಲ ಹಿಂಗಿಟ್ಟು ಅವ್ರ ಮುಂದೆ ಹಿಂಗಿಟ್ಟು ತಟ್ಟೆಯಲ್ಲಿ ಇಟ್ಟಿದ್ದಾನೆ. ಇನ್ನೊಬ್ರು ಹೇಳ್ತಿದಾರಂತೆ ಅವ್ರ ಹತ್ರ, ಇದು ನಾನು ಮಕ್ಕಳಿಗೆ ಊಟ ಹಾಕಿಸ್ಬೇಕು ಅಂತಿದ್ದೀನಿ. ಅವರು ಈ ದುಡ್ಡು ಏನಿರ್ತದೆ ಅವ್ರನ್ನ ನೋಡ್ತಾನೆ ಇಲ್ವಂತೆ ಅವರು. ಇದು ಅವಿನಾಶ್ ನನ್ನ ಫ್ರೆಂಡ್ ಹೇಳಿದ್ದು. ಹೌದಾ, ಏನ್ ಹಾಕಿಸ್ತೀಯ ಮಕ್ಕಳಿಗೆ ಅಂದ್ರೆ, ಮಕ್ಕಳಿಗೆ ಊಟ ಸಿಗತ್ತೆ ಅನ್ನುವಾಗ ಅವರ ಒಂದು ಖುಷಿ, ಒಂದು ಸಂತೃಪ್ತಿ, ಆಮೇಲೆ ಮಕ್ಕಳಲ್ಲಿ ಅದ್ರ ಎಲ್ಲದ್ರಲ್ಲೂ ಕೂಡ ದೇವರನ್ನ. ಅವ್ರಿಗೇನು ದುಡ್ಡೇನು ವಿಶೇಷ ಏನ್ರಿ, ನೀವೊಂದು ಸಿದ್ಧಿ ಆದ ನಂತರ ಇದೆಯಲ್ಲ, ದುಡ್ಡು ಬಂದು ಬೀಳ್ತಾ ಇರ್ತದೆ. ಅದಾಗೋ ತನಕ ಮಾತ್ರ. ಆಯ್ತಾ, ಈ ಕೆಲವರು ಈ ಕಮಂಡಲದೊಳಗೆ ಒಂದಿರ್ತದೆ, ಕೆಲವರು ಹಿಂಗೆ ತೆಗೆದು ಕೊಡ್ತಾ ಇರ್ತಾರೆ, ಅದಕ್ಕೆ ಬೀಳ್ತಾ ಇರ್ತದೆ ಅಂತ, ಒಂದು ಅಕ್ಷಯ ಪಾತ್ರೆ ಅಂತ. ಅದಾಗ ಅವ್ರು ಯಾರ ಹತ್ರ ಕೇಳಬೇಕು ಅಂತಿಲ್ಲ ಅಂತ. ಬಟ್ ಇದೆಯಲ್ಲ ಅವ್ರಿಗೆ ಖುಷಿ ಕೊಡುವಂತ ವಿಚಾರಗಳು, ಅದು ಆ ಮಕ್ಕಳ ಮೇಲೆ ಇದ್ದಂತ ಪ್ರೀತಿ, ಮತ್ತೊಂದು ಮಗದೊಂದೆಲ್ಲವೂ ಕೂಡ. ಅದು ಶಿವಕುಮಾರ ಸ್ವಾಮೀಜಿಗಳ ವಿಶೇಷತೆ. ನೋಡ್ಲೇ ಇಲ್ಲ ಅವ್ರನ್ನಂತೆ, ಮಕ್ಕಳಿಗೆ ಏನಾಗ್ತೀಯ ಅಂದ್ರೆ, ನಾನು ಇದಾಗ್ತದೆ ಊಟ ಆಗ್ತೇನೆ, ಏನೆಲ್ಲ ಆಗ್ತೀಯ ಅಂತಂದ್ರೆ ಸ್ವೀಟ್ ಆಗ್ತೀನಿ, ಮತ್ತೊಂದು ಆಗ್ತದೆ ಅಂತ ಹೇಳೋದು. ಅದನ್ನು ಅವ್ರು ಖುಷಿ ಪಡೋದು, ತಾನೇ ತಿಂದಷ್ಟು ಖುಷಿ ಪಡೋದು. ಬನ್ನಿ, ಅಭಿಷೇಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಹೇಗಿದೆ ಜನ ಸಂದಣಿ? ಶಿವಕುಮಾರ ಸ್ವಾಮೀಜಿಗಳು ಇದ್ದಾಗ ಮತ್ತು ಈಗ ಇರುವಂತಹ ವ್ಯತ್ಯಾಸಗಳು ನಿಮಗೆ ಅದು ಗಮನಕ್ಕೆ ಬರುತ್ತಾ? ನೀವ್ಯಾವ ತರ ಫೀಲ್ ಮಾಡಿದ್ರೆ? ಯಾಕಂದ್ರೆ ಈ ಹಿಂದೆ ಕೂಡ ನೀವು ಹೋಗಿದ್ದಿರ್ಬೋದು ಅನೇಕ ಬಾರಿ, ನಾನು ಕೂಡ ಹೋಗಿದ್ದೆ. ಯಾಕಂದ್ರೆ ನಾನು ಶಿವಕುಮಾರ ಸ್ವಾಮೀಜಿಗಳು ಇದ್ದಾಗ ಹೋದದ್ದು ಬಹಳ ಜಾಸ್ತಿ, ಆಮೇಲೆ ಸ್ವಲ್ಪ ಕಡಿಮೆ. ಈಗ ಹಂಗಾಗೋದಿಲ್ಲ. ಐ ಥಿಂಕ್ ಅಭಿಷೇಕ್ ಕೂಡ ಅದನ್ನ ಹೆಂಗ್ ಹೇಳ್ತಾರೆ ಅಂತ ನಾನು ಬಯಸ್ತಾ ಇದ್ದೀನಿ. ಅಭಿಷೇಕ್, ಯಾವ ರೀತಿ ಸಂಭ್ರಮಣೆ ಮಾಡಿದೆ ಅಲ್ಲಿ? ಬಹುತೇಕ ಇವತ್ತು ಅವರು ವ್ಯಕ್ತಿಗತವಾಗಿ ನಮ್ಮ ಜೊತೆ ಇಲ್ಲೇ ಇರಬಹುದು, ಆದ್ರೆ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಜಾಗದಲ್ಲೂ ಅವರ ನೆನಪುಗಳು ಕಂಡು ಬರ್ತಾ ಇದೆ. ಅವರು ಬಿಟ್ಟು ಹೋದಂತ ಒಂದಿಷ್ಟು ಮಾರ್ಗದರ್ಶನಗಳನ್ನ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ರಾಜನಾಥ್ ಸಿಂಗ್ ರವರು ಇಲ್ಲಿಗೆ ಬರ್ತಾರೆ. ಅವರ 118ನೇ ಹುಟ್ಟು ಹಬ್ಬ ಅಂದ್ರೆ ಜಯಂತಿಯನ್ನ ಏನು ಆಚರಣೆ ಮಾಡಲಾಗ್ತಿದೆ, ಅದರ ಪ್ರಯುಕ್ತ ಈಗ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ವೇದಿಕೆಯ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ಇಲ್ಲಿ ಶಿವಕುಮಾರ ಸ್ವಾಮಿಗಳು ನಮ್ಮೊಟ್ಟಿಗೆ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಅವರು ನಮ್ಮೊಟ್ಟಿಗಿದ್ದಾರೆ. ಇಲ್ಲಿ
ಇಲ್ಲಿರುವಂತ ಪ್ರತಿಯೊಬ್ಬ ಬಾಲಕನಲ್ಲೂ ಪ್ರತಿಯೊಂದು ಅನ್ನದ ಅಗುಳಿನಲ್ಲೂ ಕೂಡ ನಾವಿಲ್ಲಿ ನೋಡಬಹುದಾಗಿದೆ, ಪ್ರಕೃತಿಯಲ್ಲಿ ನೋಡಬಹುದಾಗಿರುತ್ತೆ. ಅವರು ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು ಬಂದಂತ ಸಂಸ್ಕಾರವನ್ನ ಇಲ್ಲಿ ಅವರ ಇಲ್ಲದೆಯೂ ಕೂಡ ಅದನ್ನ ನಾವು ಕಣ್ಣರೆ ನೋಡುವಂತ ಒಂದು ಭಾಗ್ಯ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಇಲ್ಲಿ ಖಂಡಿತವಾಗಿಯೂ ಅವರು ಜೀವಂತ ಇದ್ದಾರೆ, ವ್ಯಕ್ತಿಗತವಾಗಿ ಕಾಣ್ತಿಲ್ಲ ಅನ್ನೋದು ಎಷ್ಟು ಸತ್ಯವೋ ಅವರು ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಇದ್ದಾರೆ. ತುಮಕೂರಿನಲ್ಲಿರುವಂತಹ ಈ ಒಂದು ಮಠದ ಆವರಣದಲ್ಲಿ ಮಾತ್ರವಲ್ಲ, ಇಲ್ಲಿ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ಪ್ರಪಂಚದಾದ್ಯಂತ ಅವರು ಪಸರಿಸಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಇವತ್ತು ಒಂದು ಬೃಹತ್ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನ ಇಡೀ ದೇಶವೇ ನೋಡ್ತಿರುವಂತದ್ದು. ಯಾಕಂದ್ರೆ ಇವರು ಕೇವಲ ಕರ್ನಾಟಕಕ್ಕೆ ಸೀಮಿತವಾದಂತ ಗುರುಗಳಾಗಿರ್ಲಿಲ್ಲ, ಇವರು ಪ್ರಪಂಚಕ್ಕೆ ದಾರ್ಶನಿಕ ನುಡಿದಂತ ಗುರುಗಳಾಗಿದ್ರಿಂದ ತೀರಾ ಎಕ್ಸ್ಪೆಕ್ಟೇಷನ್ ಇರುವಂತದ್ದು. ಕೇಂದ್ರ ಹಾಗೂ ರಾಜ್ಯದ ಸಚಿವರು ಇವತ್ತು ಭಾಗಿಯಾಗ್ತಿದ್ದಾರೆ. ನೋಡಬೇಕು ಕಾರ್ಯಕ್ರಮದ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಇನ್ಪುಟ್ಸ್ಗೆ. ನನಗೆ ಈಗಲೂ ಕೂಡ ಇವರು ಗ್ರೇಟೆಸ್ಟ್ ಅನ್ಸೋದೇನು ಗೊತ್ತಾ, ಸ್ಪೀಚ್ ಮಾಡಲಿಲ್ಲ, ಕ್ಯಾಸೆಟ್ ಬಿಡುಗಡೆ ಮಾಡಲಿಲ್ಲ, ಆಮೇಲೆ ಪುಸ್ತಕ ಬರ್ಕೊಂಡು ಕೂತ್ಕೊಂಡಿಲ್ಲ. ಅಂದ್ರೆ ಇದರ ಬಗ್ಗೆ ಏನ್ ಬಸವಣ್ಣ ತತ್ವ ಏನಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇಂದು ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಸ್ವಾಮೀಜಿಗಳ ಜನ್ಮ. ತುಮಕೂರು ಸಿದ್ದಗಂಗಾ ಮಠದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ತ್ರಿವಿಧ ದಾಸೋಹಿ ಅವರ 118ನೇ ಜಯಂತಿ ಇವತ್ತು. ಡಾಕ್ಟರ್ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಅಲಂಕಾರ ಮಾಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಸಚಿವ ವಿ ಸೋಮಣ್ಣ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿ. ಇವತ್ತಿನ ಈ ದಿನ ಬಹಳ ವಿಶೇಷವಾದ ದಿನ. ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಜನ್ಮದಿನ, 118ನೇ ಜನ್ಮದಿನ. ರಾಜನಾಥ್ ಸಿಂಗ್ ಇವತ್ತು ಆಗಮಿಸುತ್ತಾರೆ ತುಮಕೂರಿಗೆ. ಡಿಕೆ ಶಿವಕುಮಾರ್ ಇರ್ತಾರೆ, ವಿ ಸೋಮಣ್ಣ ಇರ್ತಾರೆ, ಕೇಂದ್ರ ಮಂತ್ರಿಗಳು ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಇರ್ತಾರೆ. ಮಧುವಣ ಗೀತಿಯಂತೆ ತುಮಕೂರೆಲ್ಲ ಸಿಂಗಾರ ಆಗಿದೆ. ಈ ವಿಶೇಷ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಇದು. 118ನೇ ಜನ್ಮದಿನ ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಜನ್ಮದಿನ. ಅದರ ಸಂಭ್ರಮ ಸಡಗರ ಇಡೀ ತುಮಕೂರಿನಾದ್ಯಂತ ಮೇಳೈಸಿದೆ. ಓಕೆ, ಶಿವಕುಮಾರ್ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಕ್ಕೆ ಅದು ಬೆಳಗ್ಗೆ ನೀವು ನೋಡಬೇಕು. ಅದು ಒಂದು 2 ಸಲ ಹೋಗಿದ್ದೆ ನಾನು. ಅವ್ರು ಬೆಳಗ್ಗೆ ಆ ಲಿಂಗ ಪೂಜೆ ಮಾಡ್ತಾರಲ್ಲ, ಅದು ಒಂದು ಕಿಟಕಿಯಿಂದ ನೋಡೋದಕ್ಕೆ ಅವಕಾಶ ಸಿಗುತ್ತೆ ನಮಗೆ. ಆ ಕೂತು ಅದೇ ತರ ಬೆಂಡಾಗಿ ಆ ಭಸ್ಮ ಹಚ್ಚಿಕೊಂಡು ಆ ಲಿಂಗ ಪೂಜೆ ಬಾ 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 ಬಾ. ಆಮೇಲೆ ನನ್ನ ಒಬ್ಬ ಗೆಳೆಯ ಇದ್ದ, ಅಂದ್ರೆ ಗೆಳೆಯ ಹೇಳಿದಂತ ಮಾತು ಅವ್ರಿಗೆ ಹೆಂಗಿರುತ್ತೆ ಅಂತಂದ್ರೆ, ಶಿವಕುಮಾರ ಸ್ವಾಮೀಜಿಗಳ ವಿಶೇಷತೆ ಅವ್ರು ಹೇಳಿದ್ರೆ ಈಗ ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬಂದ್ಬೀಳುತ್ತೆ, ಅದು ಬೇರೆ ವಿಚಾರ. ಅಷ್ಟು ದೊಡ್ಡ ಭಕ್ತಾದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ದೇಶ ವಿದೇಶದಲ್ಲಿ ಬೇಕಾದಷ್ಟು ಇದ್ದಾರೆ. ಕರ್ನಾಟಕದವರು ಸಾಕಷ್ಟು ಜನ ಇದ್ದಾರೆ, ಲಿಂಗಾಯತರಲ್ಲಿ ತುಂಬಾ ಜನ ಇದ್ದಾರೆ. ಒಂದು ಕಾಲದಲ್ಲಿ ಬಹಳ ಅವರು ಒಂಥರ ಊರೂರು ಹೋಗಿ ಅಕ್ಕಿ ಸಂಗ್ರಹ ಎಲ್ಲ ಮಾಡಿ ಇದು ಮಾಡಿರುವಂತದ್ದು. ಆಮೇಲೆ 24 ಗಂಟೆಯಲ್ಲಿ ದಾಸು ಆಗ್ತಾನೆ ಇರುತ್ತೆ. ಅವರು ಅಲ್ಲಿ ದರ್ಶನ ಕೊಡ್ತಾರಲ್ಲ, ಒಬ್ಬ ದೊಡ್ಡ ಶ್ರೀಮಂತ ಒಬ್ಬ ಬಂದಿರ್ತಾರಂತೆ, ಅವ್ರು ಸ್ವಲ್ಪ ಇಷ್ಟು ತುಂಬಾ ದುಡ್ಡೆಲ್ಲ ಹಿಂಗಿಟ್ಟು ಅವ್ರ ಮುಂದೆ ಹಿಂಗಿಟ್ಟು ತಟ್ಟೆಯಲ್ಲಿ ಇಟ್ಟಿದ್ದಾನೆ. ಇನ್ನೊಬ್ರು ಹೇಳ್ತಿದಾರಂತೆ ಅವ್ರ ಹತ್ರ, ನಾನು ಮಕ್ಕಳಿಗೆ ಊಟ ಹಾಕಿಸ್ಬೇಕು ಅಂತಿದ್ದೀನಿ. ಅವರು ಈ ದುಡ್ಡು ಏನಿರ್ತದೆ ಅವರನ್ನ ನೋಡ್ತಾನೆ ಇರುವಂತೆ ಅವರು. ಇದು ಅವಿನಾಶ್ ನನ್ನ ಫ್ರೆಂಡ್ ಹೇಳಿದ್ದು. ಹೌದಾ, ಏನ್ ಹಾಕಿಸ್ತೀಯ ಮಕ್ಕಳಿಗೆ ಅಂದ್ರೆ, ಮಕ್ಕಳಿಗೆ ಊಟ ಸಿಗತ್ತೆ ಅನ್ನುವಾಗ ಅವರ ಒಂದು ಖುಷಿ, ಆ ಒಂದು ಸಂತೃಪ್ತಿ, ಆಮೇಲೆ ಮಕ್ಕಳಲ್ಲಿ ಅದ್ರ ಎಲ್ಲದರಲ್ಲೂ ಕೂಡ ದೇವರನ್ನ. ಅವ್ರಿಗೇನು ದುಡ್ಡೇನು ವಿಶೇಷ ಏನ್ರಿ, ನೀವೊಂದು ಸಿದ್ಧಿ ಆದ ನಂತರ ಇದೆಯಲ್ಲ, ದುಡ್ಡು ಬಂದು ಬೀಳ್ತಾ ಇರ್ತದೆ, ಅದಾಗೋ ತನಕ ಮಾತ್ರ. ಆಯ್ತಾ, ಈ ಕೆಲವರು ಈ ಕಮಂಡಲದೊಳಗೆ ಒಂದಿರ್ತದೆ, ಕೆಲವರು ಹಿಂಗೆ ತೆಗೆದು ಕೊಡ್ತಾ ಇರ್ತಾರೆ, ಅದಕ್ಕೆ ಬೀಳ್ತಾ ಇರ್ತದೆ ಅಂತ, ಅದು ಅಕ್ಷಯ ಪಾತ್ರೆ ಅಂತ. ಅದನ್ನ ಅವ್ರು ಯಾರ ಹತ್ರ ಕೇಳಬೇಕು ಅಂತಿಲ್ಲ ಅಂತ. ಬಟ್ ಇದೆಯಲ್ಲ ಅವ್ರಿಗೆ ಖುಷಿ ಕೊಡುವಂತ ವಿಚಾರಗಳು, ಅದು ಆ ಮಕ್ಕಳ ಮೇಲೆ ಇದ್ದಂತ ಪ್ರೀತಿ, ಮತ್ತೊಂದು ಮಗದೊಂದೆಲ್ಲವೂ ಕೂಡ. ಅದು ಶಿವಕುಮಾರ ಸ್ವಾಮೀಜಿಗಳ ವಿಶೇಷತೆ. ನೋಡ್ಲೇ ಇಲ್ಲ ಅವ್ರನ್ನಂತೆ, ಮಕ್ಕಳಿಗೆ ಏನಾಗ್ತೀಯ ಅಂದ್ರೆ, ನಾನು ಇದಾಕ್ಬೇಕು, ಊಟ ಹಾಕ್ತೇವೆ, ಏನೆಲ್ಲ ಆಗ್ತೀಯ ಅಂತಂದ್ರೆ ಸ್ವೀಟ್ ಹಾಕ್ತೀನಿ, ಮತ್ತೊಂದು ಆಗ್ತೀನಿ ಅಂತ ಹೇಳೋದು. ಅದನ್ನು ಅವ್ರು ಖುಷಿ ಪಡೋದು, ತಾನೇ ತಿಂದಷ್ಟು ಖುಷಿ ಪಡೋದು. ಬನ್ನಿ, ಅಭಿಷೇಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಹೇಗಿದೆ ಜನ ಸಂದಣಿ? ಶಿವಕುಮಾರ ಸ್ವಾಮೀಜಿಗಳು ಇದ್ದಾಗ ಮತ್ತು ಈಗ ಇರುವಂತಹ ವ್ಯತ್ಯಾಸಗಳು ನಿಮಗೆ ಅದು ಗಮನಕ್ಕೆ ಬರುತ್ತಾ?
ನೀವೇ ಆ ತರ ಫೀಲ್ ಮಾಡಿದ್ರೆ? ಯಾಕಂದ್ರೆ ಈ ಹಿಂದೆ ಕೂಡ ನೀವು ಹೋಗಿದ್ದಿರ್ಬೋದು ಅನೇಕ ಬಾರಿ, ನಾನು ಕೂಡ ಹೋಗಿದ್ದೆ. ಯಾಕಂದ್ರೆ ನಾನು ಶಿವಕುಮಾರ ಸ್ವಾಮೀಜಿಗಳು ಇದ್ದಾಗ ಹೋದದ್ದು ಬಹಳ ಜಾಸ್ತಿ, ಆಮೇಲೆ ಸ್ವಲ್ಪ ಕಡಿಮೆ. ಈಗ ಹಂಗಾಗೋದಿಲ್ಲ. ಐ ಥಿಂಕ್ ಅಭಿಷೇಕ್ ಕೂಡ ಅದನ್ನ ಹೆಂಗ್ ಹೇಳ್ತಾರೆ ಅಂತ ನಾನು ಬಯಸ್ತಾ ಇದ್ದೀನಿ. ಅಭಿಷೇಕ್ ಯಾವ ರೀತಿ ಸಂಭ್ರಮಣೆ ಮಾಡಿದೆ ಅಲ್ಲಿ? ಶೆಟ್ರೆ ಬಹುತೇಕ ಇವತ್ತು ಅವರು ವ್ಯಕ್ತಿಗತವಾಗಿ ನಮ್ಮ ಜೊತೆ ಇಲ್ಲೇ ಇರಬಹುದು, ಆದ್ರೆ ಇಲ್ಲಿರುವಂತ ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಜಾಗದಲ್ಲೂ ಅವರ ನೆನಪುಗಳು ಕಂಡು ಬರ್ತಾ ಇದೆ. ಅವರು ಬಿಟ್ಟು ಹೋದಂತ ಒಂದಿಷ್ಟು ಮಾರ್ಗದರ್ಶನಗಳನ್ನ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ರಾಜನಾಥ್ ಸಿಂಗ್ ರವರು ಇಲ್ಲಿಗೆ ಬರ್ತಾರೆ. ಅವರ 118ನೇ ಹುಟ್ಟು ಹಬ್ಬ ಅಂದ್ರೆ ಜಯಂತಿಯನ್ನ ಏನು ಆಚರಣೆ ಮಾಡಲಾಗ್ತಿದೆ ಅದರ ಪ್ರಯುಕ್ತ ಈಗ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಸಿ ಅದಾದ ನಂತರ ವೇದಿಕೆಯ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ಇಲ್ಲಿ ಶಿವಕುಮಾರ ಸ್ವಾಮಿಗಳು ನಮ್ಮೊಟ್ಟಿಗೆ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ಬ ಬಾಲಕನಲ್ಲೂ ಪ್ರತಿಯೊಂದು ಅನ್ನದ ಅಗುಳಿನಲ್ಲೂ ಕೂಡ ನಾವಿಲ್ಲಿ ನೋಡಬಹುದಾಗಿದೆ, ಪ್ರಕೃತಿಯಲ್ಲಿ ನೋಡಬಹುದಾಗಿರುತ್ತೆ. ಅವರು ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು ಬಂದಂತ ಸಂಸ್ಕಾರವನ್ನ ಇಲ್ಲಿ ಅವರ ಇಲ್ಲದೆಯೂ ಕೂಡ ಅದನ್ನು ನಾವು ಕಣ್ಣಾರೆ ನೋಡುವಂತ ಒಂದು ಭಾಗ್ಯ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಇಲ್ಲಿ ಖಂಡಿತವಾಗಿಯೂ ಅವರು ಜೀವಂತ ಇದ್ದಾರೆ, ವ್ಯಕ್ತಿಗತವಾಗಿ ಕಾಣ್ತಿಲ್ಲ ಅನ್ನೋದು ಎಷ್ಟು ಸತ್ಯವೋ ಅವರು ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಇದ್ದಾರೆ. ತುಮಕೂರಿನಲ್ಲಿರುವಂತಹ ಈ ಒಂದು ಮಠದ ಆವರಣದಲ್ಲಿ ಮಾತ್ರವಲ್ಲ, ಇಲ್ಲಿ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ಪ್ರಪಂಚದಾದ್ಯಂತ ಅವರು ಪಸರಿಸಿದ್ದಾರೆ ಅಂತ ಹೇಳಬಹುದಾಗಿರುವಂತದ್ದು. ಸೊ ಇವತ್ತು ಒಂದು ಬೃಹತ್ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನ ಇಡೀ ದೇಶವೇ ನೋಡ್ತಿರುವಂತದ್ದು. ಯಾಕಂದ್ರೆ ಇವರು ಕೇವಲ ಕರ್ನಾಟಕಕ್ಕೆ ಸೀಮಿತವಾದಂತ ಗುರುಗಳಾಗಿರ್ಲಿಲ್ಲ, ಇವರು ಪ್ರಪಂಚಕ್ಕೆ ದಾರ್ಶನಿಕ ನುಡಿದಂತ ಗುರುಗಳಾಗಿದ್ರಿಂದ ತೀರಾ ಎಕ್ಸ್ಪೆಕ್ಟೇಷನ್ ಇರುವಂತದ್ದು. ಕೇಂದ್ರ ಹಾಗೂ ರಾಜ್ಯದ ಸಚಿವರು ಇವತ್ತು ಭಾಗಿಯಾಗ್ತಿದ್ದಾರೆ. ನೋಡಬೇಕು ಕಾರ್ಯಕ್ರಮದ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಇನ್ಪುಟ್ಸ್ಗೆ. ನನಗೆ ಈಗಲೂ ಕೂಡ ಇವರು ಗ್ರೇಟೆಸ್ಟ್ ಅನ್ಸೋದೇನು ಗೊತ್ತಾ, ಸ್ಪೀಚ್ ಮಾಡಲಿಲ್ಲ, ಕ್ಯಾಸೆಟ್ ಬಿಡುಗಡೆ ಮಾಡಲಿಲ್ಲ, ಆಮೇಲೆ ಪುಸ್ತಕ ಬರ್ಕೊಂಡು ಕೂತ್ಕೊಂಡಿಲ್ಲ. ಅಂದ್ರೆ ಇದರ ಬಗ್ಗೆ ಏನ್ ಬಸವಣ್ಣ ತತ್ವ ಏನಿದೆ